ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ನಿನ್ನೆ ಉದ್ಯಮಿ ಗೌತಮ್ ಅದಾನಿ ಅವರು ಭೇಟಿಯಾದರು. ಈ ಭೇಟಿ ಈಗ ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ. ನಿನ್ನೆ ಡಿಕೆ ಶಿವಕುಮಾರ್ ಅವರ ಮನೆಗೆ ಭೇಟಿ ನೀಡಿದ್ರು ಉದ್ಯಮಿ ಗೌತಮ್ ಅದಾನಿ ಅವರು. ಬೆಂಗಳೂರು ಸುರಂಗ ರಸ್ತೆ ಕಾಮಗಾರಿ ಟೆಂಡರ್ಗೆ ಬಿಡ್ ಸಲ್ಲಿಸಿದ್ದಾರೆ ಉದ್ಯಮಿ ಅದಾನಿ. ಈ ವಿಚಾರ ಈಗ ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ. ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ದಾಳಿಯನ್ನು ನಡೆಸುತ್ತಿದ್ದಾರೆ. ಆರ್ ಅಶೋಕ್ ಅವರು ಅದಾನಿ ಬಿಜೆಪಿ ಏಜೆಂಟ್ ಅಂತ ಡಿಕೆ ಶಿವಕುಮಾರ್ ಹೇಳ್ತಾರೆ. ಡಿಕೆ ಶಿವಕುಮಾರ್ ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಅದಾನಿ ಭೇಟಿಗೆ ರಾಹುಲ್ ಅನುಮತಿ ಕೊಟ್ಟಿದ್ದಾರಾ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ವಿಧಾನಸೌಧ ಬಿಟ್ಟು ಮನೆಯಲ್ಲಿ ಭೇಟಿ ಯಾಕೆ ಮಾಡಿದ್ರಿ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಅದಾನಿ ಭೇಟಿ ಸೌಜನ್ಯದ ಭೇಟಿಯಷ್ಟೇ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈಗಲೂ ಕೇಂದ್ರ ಅಂಬಾನಿ ಅದಾನಿ ಗುಲಾಮರೇ ಅಂತ ನಮ್ಮ ಅಭಿಪ್ರಾಯ. ಬಿಜೆಪಿ ನೆಂಟರಿಗೆ ಟೆಂಡರ್ ಸಿಕ್ಕಿದ್ರೆ ಏನ್ ಮಾಡೋಕ್ಕಾಗತ್ತೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರದ ನಿಲುವನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಒಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಅವರು ಅದಾನಿ ಬಿಜೆಪಿ ಏಜೆಂಟ್ ಅಂತ ಹೇಳ್ತಾರೆ. ಮತ್ತೊಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಅವರು ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಆರ್ ಅಶೋಕ್ ಅವರು ಈ ವಿಚಾರವಾಗಿ ಈಗ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈಗ ಮುಖ್ಯಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿರೋದು ಅದೇನೋ ಸೌಜನ್ಯದ ಭೇಟಿ ಅಂತಾರೆ. ನಾನು ಅದಾನಿಯವರು ಬಂದಿದ್ದರು, ಇನ್ಯಾರೋ ಬಂದಿದ್ದರು, ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ಹೇಳೋದು, ಅವರು ಬಂದು ಸೌಜನ್ಯದ ಭೇಟಿ ಇದ್ದರು ಓಕೆನಪ್ಪ. ಏನಾದರೂ ವ್ಯವಹಾರ ಮಾಡೋದಾದರೆ ವಿಧಾನಸೌಧ ಕಟ್ಟಿಸಿರೋದೇ ಕೆಂಗಲದ ಮತ್ತೆ ಏನವರು ಯಾರನ್ನಾದರೂ ಪ್ರಮುಖವಾಗಿ ಕೈಗಾರಿಕೋದ್ಯಮಿಗಳು ಇವತ್ತು ಹಣ ಓಡಲಿಕ್ಕೆ ಈ ರಾಜ್ಯದಲ್ಲಿ ಬಂದರೆ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಯಾವುದಕ್ಕೆ ಅವ್ರು ಬಂದಿದ್ದಾರೆ ವಿಧಾನಸೌಧ ಕಚೇರಿಗೆ ಮಾಡ್ಕೊಳ್ಳಿ. ನಾನು ಯಾರು ಬಂದರು ಯಾರು ಹೋದರು ಅದಕ್ಕೆ ನನ್ನ ತಕರಾರಿಲ್ಲ. ಆದರೆ ಯಾರೇ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರು ಬಂದಾಗ ಅವರಿಗೆ ಸಹಕಾರ ಕೊಡಬೇಕು. ಸಹಕಾರ ಅಂದರೆ ಕಾನೂನಿನ ವ್ಯಾಪ್ತಿಯೊಳಗೆ. ದುಡ್ಡು ಹೊಡೆಯೋ ಕಾರ್ಯಕ್ರಮಕ್ಕೆ ಬಂದರೆ ನಾವು ದುರ್ಬಿಡ್ಕೊಂಡಿರ್ತೀವಿ ವಿರೋಧ ಪಕ್ಷದಲ್ಲಿ. ಫಸ್ಟ್ ಟೈಮ್ ಆಫ್ಟರ್ ಐ ಬಿಕೇಮ್ ನಾನು ಚೀಫ್ ಮಿನಿಸ್ಟರ್ ಆದ್ಮೇಲೆ ಮೊದಲನೇ ಬಾರಿಗೆ ಅವ್ರಿಗೆ ಬಂದು ಇಲ್ಲಿ ಭೇಟಿ ಮಾಡಬೇಕು. ಇಲ್ಲಿ ಬೇಕಾದಷ್ಟು ಅವರೆಲ್ಲ ವೃತ್ತಿ ಮಾಡ್ತಾ ಇದ್ದಾರೆ. ಸೌಜನ್ಯಕ್ಕೆ ಅವ್ರು ಬಂದಿದ್ರು, ಭೇಟಿ ಮಾಡಿದ್ರು. ಪ್ರೈವೇಟ್ಗೆ ಮಾರೋ ಅಂಥದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ ಅದಾನಿ ಕೈವಾಡ ಇದೆ. ಅದಾನಿ ಅವರು ಟನಲ್ ರೋಡ್ ತಗೊಂಡಿದ್ದಾರೆ. ಅವರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ನಿನ್ನೆ ಅದಾನಿಯವರು ಡಿ ಕೆ ಶಿವಕುಮಾರ್ ಮನೆಗೆ ಬಂದು ಅವರು ಒಪ್ಪಿಗೆ ಕೊಟ್ಟ ಮೇಲೆ ಇವತ್ತು ಬಿಲ್ಲನ್ನು ತಂದಿದ್ದಾರೆ. ಅಂದರೆ ಬೆಂಗಳೂರಿನ ಲಾಲ್ಬಾಗು ಗೋವಿಂದ ಗೋವಿಂದ, ಸ್ಯಾಂಕೇಕ್ ಟ್ಯಾಂಕು ಗೋವಿಂದ ಗೋವಿಂದ. ಮತ್ತೆ 5% ಜಾಗವನ್ನು ನೀವು ಎಲ್ಲ ಪಾರ್ಕುಗಳಲ್ಲಿ ಕೊಟ್ಟರೆ ನೀವು ಅದಾನಿನ ಕಾಂಗ್ರೆಸ್ ಬಿಜೆಪಿ ಏಜೆಂಟ್ ಅಂತೀರ ಡೆಲ್ಲಿಯಲ್ಲಿ. ಇಲ್ಲಿ ಕಾಂಗ್ರೆಸ್ ಅವರು ಡಿ ಕೆ ಶಿವಕುಮಾರ್ ಅವರು ಅದಾನಿಯನ್ನು ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಇದು ನಿಮ್ಮ ದ್ವಂದ್ವ ನಿಲುವಲ್ವೇನು? ಈಗ ಈ ಲೀಗಲ್ ಪ್ರೋಸೆಸ್ ಅಂತೂ ನಾನು ಸ್ಕಟಲ್ ಮಾಡೋಕ್ಕಾಗಲ್ಲ, ನಾನು ಚೇಂಜ್ ಮಾಡ್ಲಿಕ್ಕಾಗಲ್ಲ. ನ್ಯಾಯಯುತವಾಗಿ ಅವ್ರಿಗೆ ಸಿಕ್ಕಿದ್ರೆ ಸೋ ಬಿ ಇಟ್. ನಮಗೇನು ಕೆಲಸ ತೆಕ್ಕೊಳೋದು ಇಂಪಾರ್ಟೆಂಟ್. ಅದು ಅದಾನಿ ಇರ್ಬೋದು, ಅಂಬಾನಿ ಇರ್ಬೋದು, ಅಂಬರೀಷ್ ಇರ್ಬೋದು, ನಮಗೇನು ಮಾಡೋದಿದೆ? ಲೀಗಲ್ ಪ್ರೊಸೆಸ್ನಲ್ಲಿ L1 ಆಗಿದ್ದಾರೆ. ನಾವು ನೇರವಾಗಿ ಯಾರಿಗಾನ ಬೇರೆಯವ್ರಿಗೆ ಕೊಟ್ಟಿದ್ರೆ ನೀವೇನು ಹೇಳ್ತಾ ಇದ್ರಿ, ಹಗರಣ ಅಂತ ಇದ್ರಿ. ಈಗ ಟೆಂಡರ್ ಪ್ರೊಸೆಸ್ ಫಾಲೋ ಆಗಿದೆ, ಪ್ರಕ್ರಿಯೆ ಫಾಲೋ ಆಗಿದೆ, ಅದಕ್ಕೆ ಬಂದು ಭೇಟಿ ಆಗಿರ್ಬೋದು. ಅದರಲ್ಲಿ ಇದೆ. ಮತ್ತು ಇವಾಗ ಬಿಜೆಪಿ ಅವ್ರದ್ದು ಏನಂತಾರೆ, ಟನಲ್ ಮಾಡ್ಬೇಕಂತಾರ ಮಾಡಬಾರ್ದಂತಾರ. ಅದಾನಿಗೆ ಸಿಕ್ಕಿದೆ ಅಲ್ಲ. ಈಗ ಯಾವ ಈ MP ಗಳೆಲ್ಲ ಬಾಯ್ ಬಡ್ಕೊತಾ ಇದ್ರಲ್ಲ, ಈಗ ಅವ್ರ ನೆಂಟರಿಗೆ ಸಿಕ್ಕಿದೆ. ಈಗ ಟನಲ್ ಮಾಡಬೇಕಾ? ಈಗ ನಾವೇನ್ ಮಾಡಬ, ನೆಂಟರು ಅವ್ರ ಬೀಗರು ಹಾಕ್ಬೋದಲ್ಲ ಟೆಂಡರ್, ನಾವು ಹಾಕಕ್ಕಾಗಲ್ಲ ಅಲ್ಲ ಹಾಕಾಗುತ್ತಾ? ನಮ್ದು ಪಾರದರ್ಶಕವಾಗಿ ಒಂದು ಪ್ರಕ್ರಿಯೆ ಇದೆ ಸರ್ಕಾರದಲ್ಲಿ. ಆ ಪ್ರಕ್ರಿಯೆ ಪ್ರಕಾರ ಸಿಕ್ಕಿದೆ. ಅದು ಅವ್ರ ನೆಂಟರಿಗೆ ಸಿಕ್ಕಿರ್ಬೋದು, ಅವ್ರ ಬೀಗರಿಗೆ ಸಿಕ್ಕಿರ್ಬೋದು. ನಾವೇನ್ ಮಾಡಕ್ಕಾಗ್ತದೆ? ಅಧ್ಯಕ್ಷರೇ, ಲಾಲ್ಬಾಗು ಪಾರ್ಕು ಎಲ್ಲ ಗೋವಿಂದ, ಪಾರ್ಕುಗಳು ಗೋವಿಂದ, ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಪಾರ್ಕುಗಳನ್ನು ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ
ಉದ್ಯಾನವನ ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ ಉದ್ಯಾನವನ ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ ಅದಾನಿಗೆ ಕಾರ್ಪೆಟ್, ಜನಗಳಿಗೆ ಬಿಸ್ಕೆಟ್. ಅದಾನಿಗೆ ಕಾರ್ಪೆಟ್, ಅದಾನಿಗೆ ಕಾರ್ಪೆಟ್, ಅದಾನಿಗೆ ಕಾರ್ಪೆಟ್, ಅದಾನಿಗೆ ಕಾರ್ಪೆಟ್, ಹೋಯ್ತಣ್ಣ ಹೋಯ್ತು, ಹೋಯ್ತಣ್ಣ ಹೋಯ್ತು, ಹೋಯ್ತಣ್ಣ ಹೋಯ್ತು, ಹೋಯ್ತಣ್ಣ ಹೋಯ್ತು. ವಿಧೇಯಕವನ್ನ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಸಿಟಿ ಗೋವಿಂದ ಎರಡನೇ ಖಂಡವು ವಿಧೇಯಕದ ಅಂಗವಾಗಿರಬೇಕನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ಅಧ್ಯಕ್ಷರೇ, ಲಾಲ್ಬಾಗು ಅದಾನಿಗೆ ರಾಹುಲ್ ಗಾಂಧಿ ಒಂದು ಕಡೆಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ರಾಜ್ಯಗಳು ರೆಡ್ ಕಾರ್ಪೆಟ್ ಅನ್ನು ಹಾಕ್ತಾ ಇದೆ. ಬಿಜೆಪಿ ರಾಜ್ಯಗಳಲ್ಲಿ ಅದಾನಿ ಹೂಡಿಕೆಗೆ ವಿರೋಧವನ್ನು ವ್ಯಕ್ತಪಡಿಸುವಂತಹ ಕಾಂಗ್ರೆಸ್ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ರಾಜ್ಯಗಳಲ್ಲಿ ಸ್ವಾಗತ ಕೋರ್ತಾ ಇದೆ. ಕೇರಳ, ತೆಲಂಗಾಣದಲ್ಲಿ ಅದಾನಿ ಹೂಡಿಕೆಯಾಗಿದೆ. ಬೆಂಗಳೂರಲ್ಲೂ ಕೂಡ ಅಷ್ಟೇ ಸುರಂಗ ರಸ್ತೆಗೆ ಬಿಡ್ ಮಾಡಲಾಗಿದೆ. ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಆಡಳಿತದ ವೇಳೆಯೂ ಕೂಡ ಅದಾನಿ ಗ್ರೂಪ್ ಹೂಡಿಕೆಯನ್ನ ಮಾಡಿತ್ತು. ಅದಾನಿ ವಿರುದ್ಧ ರಾಹುಲ್ ಗಾಂಧಿ, ಅದಾನಿ ಪರ ಕಾಂಗ್ರೆಸ್ನ ಸರ್ಕಾರಗಳು. ಅದಾನಿ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಡಬಲ್ ಸ್ಟ್ಯಾಂಡರ್ಡ್ ಅನ್ನು ಹೊಂದಿದ್ದಾರೆ. ಹಾಗಾದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.